This is NDTV, and you're watching Classics. ನಂಗ ಗೌರ್ಮೆಂಟ್ ಅವಾರು ಇವಾರು ಮಾಡಿ ಮಾಡಾಯಿರ ತೀರು ಬಣ್ಣ ಫಸಲನ್ನೆಲ್ಲ ನೋಡು ಯಾವ ಥರ ಮಾಡಿ ಮಾಡಾಯಿರಿಗೆ ಇಲ್ಲಿ ನಂಗಾಗಿ ಈ ಥರ ಮಾಡೋದಾಗ್ತದೆಯಾ ಹಿಂಗೆಲ್ಲ ಸರಿ ಕಾಣಿ ಈ ಜಾಗವೇ ಲಾಯ ಕಾಣಿ ನಂಗಾಗ ನೋಡಿಮ್ಮ ನೋಡಿ ಸಾಹೇಬ್ರೆ ನಮ್ಮಾಗ ಈ ಥರ ಭಾರಿ ಕಷ್ಟ ಅಲ್ಲಿ ಕೊಟ್ಟುಬಿಟ್ಟವ್ರಿಗೆ ನಂಗಾಗಿ ಹಿಂಗೆ ಈ ಥರ ಅಲ್ಲ ನಂಗ ನೋಡು ನಂಗಾಗಿ ಓಟ್ ಹಾಕೋದು ಅದು ಮಾಡೋದು ನಂಗಾಗಿ ಈ ಥರ ಎಲ್ಲ ತೊಂದರೆ ಮಾಡಾಯಿರೋದು ಗೌರ್ಮೆಂಟ್ ಮಾಡೋದು ಇವೆಲ್ಲ ಓಟ್ ಹಾಕಿ ನಂಗಾಗ ಈ ಮನೆ ಎಲ್ಲ ಪಾಳು ಬುದ್ದೋಗಿ ಅವರ ಕಡೆ ವೀಸೋಡು ಇವನ ಕಡೆ ತರಿಸೋಡು ಓಟ್ ಹಾಕೋದು ಹಿಂಗೆ ಗೌರ್ಮೆಂಟ್ ತಂಗ ಮಾಡಬಾರ್ದು ನಂಗನೆಲ್ಲ ಈ ಥರ ಪಾಳು ಕಡಗೋಡು ನಂಗೆ ಸಾಯ್ತಾ ಇದ್ದೇಗೆ ನಿಂಗಾನಿಗೆ ಬಂದು ನೋಡ್ಬಿಟ್ಟು ಓದ್ತಿದ್ಯಾರು ಫೋಟೋ ಹೊಡೆದು ಕೂತ್ಯಾರು ಹೋಗ್ಬಿಟ್ಟಾರು ಮನೆ ನೋಡಿದಾರೆ ಮನೆ ಕಾಣಿ ಮಳೆ ಇದ್ದಾರೆ ಮಕ್ಕನೆಲ್ಲ ಈ ಬಟ್ಟೆ ಕೌಸೋಡು ಹಿಂಗೆ ಕೂತಿಗೆ ಹಿಂಗೆ ಯಾಕೆ ಗೆದಾಳ್ ತಿಂದವಳು ಕೂತಿದ್ಯಾ ನೋಡು ಅದಕ್ಕೆ ಬಟ್ಟೆಲ್ಲ ಈ ಸೇಲೆನ ಕೋಸಿಬಿಡ್ತೀಯ ಮಕ್ಕಾಗ ಮನ ಬದುಕನ ಕಾಣಿ ಆಗ ಮಕ್ಕನೇ ಇದೇ ಸೇಲೆಲ್ಲ ಕೌಸಿಬಿಟ್ಟು ಅಡ್ಸಬಾರ್ದು ಇದ್ಯಾಕ ಈ ಥರ ಗೆದಾಡಿರ್ತು ಕೂತಿಯ ಮನೆ ನಿಂಗ ಬಂದು ನೋಡ್ತಿದ್ಯಾರು ಸರ್ಕಾರದವನು ಬಂದು ನೋಡ್ತಾನೆ ಉನ್ನಬನ ಬಂದು ನೋಡ್ತಾನೆ Sonahalli is a small village in the Mysore constituency inhabited by a tribal community known as the Jenu Kurubas. The Jenu Kurubas were traditionally food gatherers and their anthropological history dates back to 50,000 years. Earlier they used to live in the heart of the forest. Today they have been pushed to the edge of it. Like all marginalized sections in the country, elections have become a symbol of false promises for them. ಓಟು ಒಯ್ದೆ ವರ್ಷ ಓಟ್ ಹಾಕ್ತೀವಿ ಇಂದು ಬಾರು 100 ರೂಪಾಯಿ ಕೊಡ್ತೀವಿ ನಾಳೆ ಒಬ್ಬರು ಬಾರು ಸೀರೆ ತೇತು ಲಂಗ ತೇತು ಕೊಡ್ತೀವಿ ಅಂತಾರೆ ಓಟ್ ಹಾಕಿದ್ದಾರೆ ಅವರ ಮೇಲೆ ದೊಡ್ಡ ಮಾಡ್ಲತ್ತಿ ಕೂತಿರ್ತಾರೆ ಲಂಗ ಕೂತಿರೋದು ಬಿಕ್ಕಿ ಗುಡ್ಡಿಲು ಇವ ಮೇಲೆ ಆಗೋದು ನಂಗೆ ಕೀಳೆ ಹೋಗಿ ಬೂದಿ ಕೆಲಸಕ್ಕೆ ಇಟ್ಟು ಕೂತಿರೋದು ನಂಗೆ ಕುರುಬಾರು ಅವ್ರು ಬರ್ತಾರೆ ಇಲ್ಲಿ ನಿಮಗೆ ವೋಟ್ ಕೇಳಕ್ಕೆ ಏನು ಹೇಳ್ತೀರಾ ಅವ್ರಿಗೆ ನಾವೇ ಯಾಕೆ ಹೇಳ್ತೀವಿ ನಂಗೆ ಓಟ್ ಹಾಕೋದಿಲ್ಲ ನಿಂಗೆ ಓನು ನಂಗೆ ಏನೋ ಸೌಲಭ್ಯ ಮಾಡಿದಿರೋ ಅಂತ ಕಳ್ತೀವಿ ನಂಗೆ ನಂಗೆ ಸೌಲಭ್ಯ ಮಾಡೋನು ದನ ಕರ ತಂದು ಕೊಡೋನು ನಂಗೆ ಮನೆ ಕಟ್ಟಿಸೋನು ನಂಗೆ ಆಗ ನಂಗೆ ಓಟ್ ಹಾಕಿತೀವಿ ಅಂತ ಹಾಕ್ತೀವಿ ನಂಗೆ ಹಾಕೋದಿಲ್ಲ ಓಟು ಏನೋ ಅವರು ನಂಗನ್ನ ತಂಗ ದೊಡ್ಡವರಾಗಿ ಕೂತವ್ರಿಗೆ ಒಂದು ಜೀಪು ತೇತವ್ರೆ ಕಾರ್ ತೇತವ್ರೆ ಯಾನು ತೇತವ್ರೆ ಸೈಕಲ್ ತೇತವ್ರಿಗೆ ಎಲ್ಲ ತೇತವ್ರೆ ಓಟ್ ಹಾಕಿ ನಂಗೆ ಹೋಗೋದಿಲ್ಲ ಇಮಾನ ದೊಡ್ಡ ಮೇಲ್ ಮಾಡಿ ಕುಡ್ಸಲ್ಲ ನಂಗೆ ಯಾಕೆ ವಾಲೆ ನಂಗೆ ವಾಲದಿಗೆ ನಾ ಗಾಸದಿಗೆ ಸೊಪ್ಪದಿಗೆ ಕರಳೆದಿಗೆ ತಂದು ತಿಂತೀವಿ ದರ್ಶಿ ಮಾಡಬಾರ್ದು ಬೀದು ಓಡಿಸೋದು ಗೇಟ್ ಅಂದು ಆಸೆ ರೀ ಈಗೆಲ್ಲ ಬಂದವನ ಬರಲಿ ಸ್ವಲ್ಪ ಇವನ ಮೇಲೆ ಅಲ್ಲಿ ಕುರುಬಾರು ಬರ ಕಂತೆ ಬರೋದು ಇವ ಅಗುತ್ತು ಮಣ ಓಡು ಮೇಲೆ ನಂಗಾನೆ ಪಾಪರಿ ಕಡೆ ಕೂತಿರೋದು ಹೋಗೋದಿಲ್ಲ ಓಟುಗಲ್ಲ ಯಾರ ಹೋಗ್ತಾರೆ ಹೋಗೋದಿಲ್ಲ ಈ ಬೇಸಗೆಲ್ನಾಗ ಯಾನ ಕೂಲಿ ಕೆಲಸ ಸಿಗ್ತದೆ ಯಾವ್ದು ಸಿಕ್ಕೋದಿಲ್ಲ ನಂಗೆ ಹಸ್ತೋಡಾದರು ಒಂದೊಂದು ದಿವಸ ಉಪವಾಸ ಒಂದೇ ದಿವಸ ಅಲ್ಲ 15 ದಿವಸ ಗಟ್ಟ 10 ದಿವಸ ಗಟ್ಟ ಸಿಟಿಗೆ ನಂಗೆ ಮಕ್ಕಾಗ ಓಟ್ಗಳೆಲ್ಲ ಬಂದರೆ ನಂಗೆ ಒಂದು ದಿವಸಾಗ 1,000 ರೂಪಾಯಿ ಕೊಟ್ಟು ಬಿಡ್ತೀವಿ ಅಂತಾರೆ 100-200 ಎಲ್ಲ ಕೊಡ್ತೀವಿ ಅಂತಾರೆ ಅವ್ರು ಕೊಡೋದಿಲ್ಲ ಅವರು ತಂಗವಾಗಿ ಗೆದ್ದು ಕೂತಬ್ಬವರ ಗಂಟ ನಿಂಗಾಗು ಬಡವರು ನಿಂಗೆ ಮೊದಲೇ ನಂಗೆ ದುಡ್ಡು ಕೊಡ್ತಾರೆ ಅಂತ ಅದರ ಆಸೆಗೆ ಸವಾಲಾಗಿ ಎದ್ದು ಹೊತ್ತಿಗೆ ಹೋಗಿ ಓಟ್ ಹಾಕ್ತೀವಿ ಅವರು ಗೆದ್ದ ಮೇಲೆ ಇವತ್ತು ಬಾ ನಾಳೆ ಬಾ ಇವತ್ತು ಮನೆ ಕಟ್ಟಿಸ್ಕೊಡ್ತೀವಿ ನಿಂಗಾಗ ಯಾನ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ನಂಗೆ ಯಾವುದು ಮಾಡಿ ಕೊಡೋದಿಲ್ಲ ಅವ್ರು ಗೆದ್ದು ಒಳ್ಳೆ ಮೆಂಬರ್ ಆಗಿ ಚೇರ್ ಮೇಲೆ ಕೂತಿರ್ತಾರೆ ನಂಗೆ ಯಾವುದು ಮಾಡಿ ಕೊಡೋದಿಲ್ಲ ಹಂಗೆ ದೊಡ್ಡದಾಗ ಕೂತಿರೋದು ನಂಗೆ Gumaka
The tribals say that they have been evicted from their traditional lands by the government on the pretext of protecting forests. This has cut them off from their food chain, resulting in malnutrition for their children, which in turn has made them vulnerable to several modern diseases. ಕಾಡಿನಲ್ಲಿ ಗೆಂಡ ಗೆಣಸು ತಂದು ಅವು ಮಕ್ಕಳಿಗೆ ಕೊಡ್ತೀವಿ. ಬಳಕಡ್ಡಿ ಇಡ್ಗಲು ಮ್ಯಾಣ ಅವು ತಂದು ನಾವು ಮಕ್ಕಳ ಜೀವನ ಮಾಡ್ತೇವೆ. ಈಗ ಕಾಡ್ಗೆ ಹೋಗಕ್ಕೆ ನಿಲ್ಸ್ತಾವ್ರ, ಗಾರ್ಡ್ಗಳು ಫಾರೆಸ್ಟ್ನವ್ರು ಅವರು ಹೋಗಕ್ಕೆ ನಿಲ್ಸ್ತಾವ್ರ. ನೀವು ಕಾಡ್ಗೆ ಹೋಗಕ್ಕಾಗಲ್ಲ, ಟ್ರಂಕ್ನಿಂದ ಆಚೆಗೆ ಹೋಗಕ್ಕಾಗಲ್ಲ, ನೀವೆಲ್ಲ ಈಚೆ ಹೊರಗಡೆ ಇರಬೇಕು ಅಂದ್ಕೊಂಡು ಅವರು ಹೇಳ್ತಾವ್ರ. ನಾವು ಸೌದ ಸೊಪ್ಪು ತಂದ್ಕೊಳಕ್ಕೂ ನಮ್ಗೆ ಗಲಾಟೆ ಮಾಡ್ತಾವ್ರ ಅವರು. ಅಲ್ಲಿ 10 ರೂಪಾಯಿ ಕೂಲಿ, ಅದು 10 ರೂಪಾಯಿ ತಂದು ಇಲ್ಲಿ ಮಕ್ಳಿಗೆ 10 ರೂಪಾಯಿ ಅಕ್ಕಿ, ಒಂದು ಸೇರು ಅಕ್ಕಿ 10 ರೂಪಾಯಿ, ಅದು 10 ರೂಪಾಯಿ ತಂದು ಇಲ್ಲಿ ಉಪ್ಪು ಮೆಣಸು ಅಂದ್ಕೊಂಡು ಅದೆಲ್ಲನೂ ನಾವು ಇಲ್ಲಿ ಮಕ್ಳಿಗೆ ತಿಂಡಿ ಅಂದ್ಕೊಂಡು ಅದು 10 ರೂಪಾಯಿನಲ್ಲಿ ನಾವು ಒಟ್ಟು ಜೀವನ ಮಾಡ್ತಾಯಿವಿ. ಒನೆದು ಕಾಳು ಕೊಡಲ್ಲೇ ಅದ್ರಲ್ಲಿ ಬರೀ ಇಟ್ಟು ರಾಯಿ ತಂದೊಡ್ಡಪ್ಪ ಇಟ್ಟು ಮಾಡಿ ತಿಂದುಕುತ್ತಿ, ಮೆಣಸಿಕಾಯಿ ಸಿವ್ಕೋಕು, ಉಪ್ಪು ಹಾಕಾಕು, ತಿಂದೋಕು, ಮಕ್ಕನೇ ಮನಾಸೋಕು, ತಿರಾಕಿ ಬೆಳಿಗ್ಗೆ ಹೋಗು, ಒಂದು 2 ಸೇರು ರಾಯಿ ಬೀಸಾಕು, ಒತ್ತು ಬೀಳಾಟಿ ರಾಗಿ ಬೀಸಿ 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 ಸಂಧ್ಯಾ ಗಟ್ಟಿ ರಾಯಿ ಬೀಸಾಕು. ರಾಯಿ ಬೀಸಾರೆ 1 ಸೇರು ರಾಯಿ ಕೊಡ್ತಾಳೆ. 1 ಸೇರು ರಾಗಿಲು ನಂಗೆ ಮಕ್ಕ ತಿನ್ಸೋದಿಲ್ಲ, ನಂಗೆ ತಿನ್ನೋದಿಲ್ಲ. 5 ರೂಪಾಯಿ ಕೂಲಿ ಕೊಡ್ತಾರಲ್ಲ, 5 ರೂಪಾಯಿಲಿ ಬೆಲ್ಲ ತರೋದೇನ, ಮೆಣಸಿಕಾಯಿ ತರೋದೇನ, ಉಪ್ಪು ತರೋದೇನ, ಕಾಳು ತರೋದೇನ, ಬೆಲ್ಲ ತರೋದೇನ, ಮೆಣಸಿಕಾಯಿ ಯಾವುದು ಪ್ರತಿಯೊಂದು ಕಾಣಿ. In recent months, tribal self-rule has become the buzzword here. In Sonahalli, for example, the tribals put up this gate outside their village so that no outsider could enter without their consent. ನಿಮ್ಮ ಊರಲ್ಲಿ ಅದು ಗೇಟ್ ಹಾಕಿದ್ದೀರಾ, ಅದು ಏನು ಉಪಕಾರ ಆಯಿತು? ಯಾಕೆ ಆ ಗೇಟ್ ಹಾಕಿದ್ದೀರಾ? ಅದು ನಂಗಾಗು ಯಾರು ವಾಸರು ಗಾರ್ಡುಗಳಾದರಾಗಲಿ ಯಾರು ಒಬ್ಬರು ಬಂದು ಗೇಟ್ ಮುಚ್ಚೆ ನಂಗೆ ಊರಿಗೆಲ್ಲ ಬತ್ತಿದ್ದಾರೆ. ನಂಗೆ ಊರಿಗೆಲ್ಲ ಆಳದೆ ಕಳೆದೆ ಬಂದು ಹಿಡ್ತೋಡು ಹೋಗ್ತಾರೆ. ಮತ್ತು ಹಿಡ್ತೋಡು ಸುಮ್ಮಾಗ್ಯದಾರು, ಯಾವ ಕಳ್ಳತನ ಇಲ್ಲದೆ ಯಾವ್ದು ಇಲ್ಲದೆ ಬಂದು ಏಕದುಮ್ಮಾಗಿ ಬಂದು ಊರಿಗೆ ಇಲ್ಲಿ ಬಂದು ಉಗ್ಗಿ ಅಳ್ತೋಡು ಹೋಗ್ತಾರೆ. ಅದಕ್ಕೆ ಗೇಟ್ ಹಾಕಿ ಬಿಗಾಗಿ ಮಾಡಿದ್ದೀಗೆ ಅವರು ಕೊಡ್ತೀಗೆ. ಈಗ ಬಂದು ಗೇಟಂದ ಈಚೆರ್ಗೆ ಬರೋದಕ್ಕೆ ಆಗೋದಿಲ್ಲ ಅವ್ರ ಕೈಗೆ. ಆ ಗೇಟಂದ ಏನಂದ್ರೆ ಆಚೆ ಕಡೆ ಇದ್ದಾರೆ ಮಾತ್ರ ಅವ್ರಿಗೆ ಅವರು ಬಚ್ಚೆ ಆತು, ಅಲ್ಲದಿದ್ದಾರೆ ಅವ್ರಿಗೆ ಗೇಟ್ ಅಂದ ಈಚೆ ಕಡೆ ಬಂದ ಮೇಲೆ ಅವ್ರ ಮೂಳೆ ಮುರಿದು ಆತದೆ ಎತ್ತ. ಸ್ವಯಂ ಆಡಳಿತ ಕಾನೂನು ನನಗೆ ಕೈಗೆ ಸಿಕ್ಕಿದ ಅಂತ ನನಗೆ ಗೊತ್ತಾಗ್ಬಿಟ್ಟತ್ತು. ಸ್ವಯಂ ಆಡಳಿತ ಕಾನೂನು ನನಗೆ ಬಂದಾಗ ನನಗೆ ಎಲ್ಲ ಸೇರಿ ಸಪೋರ್ಟ್ ಆಗಿ ನಂಗೆ ಆಡಿವಾರಲ್ಲ ಸೇರಿ ನಾನೇ ಕೆಲಸ ಮಾಡೋಕೆ ಸಂದಾಗಿ ಸ್ವಯಂ ಕಾನೂನು ಬತ್ತು ಬಾ, ಯಾರು ಅಂಜಾದ ಬೇಡ, ಓಡೋದು ಬೇಡ, ಇನ್ನೊಬ್ಬನಾಗ ಯಾವನಾಗ ಅಂಜಾದ ಬೇಡ, ನಂಗೆ ಕಾನೂನನ್ನೇ ನಂಗವೇ ಪಡಿ ಹಾಕಡೆ, ಇದಕ್ಕೆ ಅಂಜವೇ ಬೇಡ ಕಣೆ, ಹಿಂಗೆ ಕಾನೂನು ಹಾಕನು, ಹಿಂಗೆ ಗೇಟ್ ಮಾಡೋಮೋ, ನಂಗೆ ಗಾಡಿಗೆ ಯಾವನು ಬರೋದಿಲ್ಲ, ಮೊದಲು ಬಂದು ನಂಗೆ ಇಟ್ಟು ಓಡಿಸ್ತಿದ್ದ, ಈಗ ಇಟ್ಟು ಓಡಿಸಲು ಸಾಗಲ್ಲ, ಗೇಟ್ ಹಾಕೋ ಬಾರನೇ ಎಲ್ಲ ಸಪೋರ್ಟ್ ಆಗಿ ಅದು ಮಾಡೋ ಇದು ಮಾಡೋ ಅಂದುಬಿಟ್ಟದೆ. ನಂಗೆಲ್ಲ ಸೇರೋಡದೆ ಚಂದಾಗಿ ಕೆಲಸ ಹಾಕಬೇ ಮಾಡಿಬಿಟ್ಟದೆ. ಈಗ ನಂಗಾಗ ಯಾವನು ಬಂದು ನಂಗೆ ಮುಟ್ಟವನು ಕಾಣಿ ಮಾಡವನು ಕಾಣಿ, ನಂಗೆ ಸ್ವಯಂ ಆಡಳಿತ ಕಾನೂನು ಬತ್ತು ಕಣೆ, ಯಾರು ಅಂಜಾದ ಬೇಡ, ಯಾವ ಗೌರ್ಮೆಂಟಿಗೆ ಅಂಜಾದ ಬೇಡ ಕಣೆ ಅನ್ನೋ ಕಾನೂನು ನಂಗೆ ಸ್ವಯಂ ಆಡಳಿತ ನಂಗೆ ಸಿಕ್ಕಿತ್ತು. ದೇಶಪ್ಪ ಕಟ್ಟಿಸಿದ ಬೇಡ ನಿನ್ನ ಸವಡಲಿ ಕಂಬಗಳ ಉಂಟು ತಲೆ ಉಂಟು ಕೊಲೆ, ದೇಶಪ್ಪ ಕಟ್ಟಿಸಿದ ಬೇಡ ನಿನ್ನ ಸವಡಲಿ ಕಂಬಗಳ ಉಂಟು ತಲೆ ಉಂಟು ಕೊಲೆ. Traditionally, they have been a vote bank for the Congress, but of late they have become more vocal about their rights and are demanding more dynamic political equations. One of their principal demands has been more autonomy for tribal areas so that they have the power to prevent further alienation of their land. ನಮಗೆ ನಮ್ಮ ತಾತಂತ್ರ ಕಾಲದಿಂದ ನಾವು ಜಮೀನು ಮಾಡ್ತಿದ್ದಂಥ ಜಾಗದಲ್ಲಿ ನಮಗೆ ಬೇಕಂತೇಳಿ ನಾವು ಅಲ್ಲೇ ಕೇಳ್ತಾ ಇದ್ದೀವಿ. ನಮಗೆ ಅಲ್ಲೇ ಬೇಕು, ನಾವು ಬೇರೆ ಕಡೆ ಹೋದರೆ ನಮಗೆ ಸಾಧ್ಯ ಇಲ್ಲ. ನಮಗೆ ಈ ಗ್ರಾಮ ಸಭೆ ಬಂದರೆ ಇನ್ನು ಮುಂದೇರಿ ಆಗ್ಬೋದು. ಅವನ ಊರಿಗೆ ಅವ ಕಾನೂನು ಮಾಡಕೊಡೋನಿಗೆ, ಅವನ ಆಫೀಸಿಗೆ ಅವ ಕಾನೂನು ಮಾಡಕೊಡೋನಿಗೆ, ನನ್ನ ಊರಿಗೂ ನನ್ನ ಆಡಿಗೂ ನಾವೇ ಗ್ರಾಮ ಸಭೆ ಮಾಡಕ್ಕೆ, ನನ್ನ ಊರಲ್ಲೇ ಗ್ರಾಮ ಸಭೆ ಹಾಕು, ತನ್ನ ಆಫೀಸಿಗೆ ತಾ ಮಾಡೋನಿಗೆ ಗ್ರಾಮ ಪಂಚಾಯತಿ ಕಾಯ್ದೆ ಅಂದ್ರು ತಾ ಮಾಡೋನಿಲ್ಲ, ಆ ಥರ ನಾನು ಮಾಡಕ್ಕೆ, ನನ್ನ ಊರಿಗೂ ನನ್ನ ಆಡಿಗೂ ನಾವೇ ಮಾಡಕ್ಕೆ. ಗ್ರಾಮ ಸಭೆ ಆದರೆ ಒಳ್ಳೇದು. ಹೆಂಗೆ ಆದರೆ ಒಳ್ಳೇದು, ಒಂದು ಜಗಳ ಆಗೋದಿಲ್ಲ, ಒಂದು ಹೊಡೆದಾಟ ಬಿಡೋದಿಲ್ಲ, ಪೊಲೀಸ್ ಕೇಸ್ ಕಾಣಿ, ನಂಗೆ ಇಲ್ಲಿ ಊರಲ್ಲೇ ತೀರ್ಮಾನ ಮಾಡಬಹುದು. ಹೂ ಯಾಕನೆ ಸಲ್ಲಿದೆ, ಹೂ ಯಾಕನೆ ಸಲ್ಲಿದೆ, ಹೂ ಯಾಕನೆ ಸಲ್ಲಿದೆ. The Adivasis here say that they will only vote for a political party
that clearly commits itself in its manifesto to implementing the Bhuria Committee report. A central legislation to this effect is already in existence and the state government has only to implement it. ನಂಗವೇ ಸಂಘ ಕಟ್ಟಿ ನಂಗವೇ ಬೆಳೆಸಕ್ಕೆ ಇನ್ನೊಬ್ಬರನ್ನೇ ಕಾಳಾಗಬಾರ್ದು ಅವರಂದ ನಂಗ ಹಕ್ಕುನೇ ನಂಗವೇ ಪಡಿಯಾಕ ಮತ್ತೆ ನಂಗ ಸರ್ಕಾರ ತಕ್ಕಾಗಲಿ ಇನ್ನೊಂದು ತಕ್ಕಾಗಲಿ ಹೋಗಿ ಕೈ ಒಡ್ಡೋದಬಾರ್ದು ಕೈ ಒಡ್ಡಬಾರ್ದು ನಂಗ ಬುದ್ಧಿಷ್ಟೇ ನಂಗವೇ ಮಾಡಿ ನಂಗವೇ ಹೋರಾಡಿ ಮುಂದಕ್ಕೆ ನಂಗವೇ ನಿಲ್ಲಾಕತ್ತ ಮಾಡುತ್ತಾ ಇರೋದು. ನಾವು ಬೋರೆ ಕಾನೂನು ಕೊಟ್ಟಿಂದ ನಾವು ಅವನಿಗೆ ಯಾವುದನ್ನು ಹಾಕೋದಿಲ್ಲ. ನಂಗೆ ಅವನ ಓಟು ನಾವು ಸ್ವಯಂ ಕಾನೂನು ಬತ್ತು ಅವನಿಗೆ ಎಂದಿಗೂ ನಂಗೆ ಹಾಕೋದಿಲ್ಲ. ಅವನು ಇಲ್ಲಿಂದ ತುಗಿಯಲ್ಲಿ ಇಡ್ತಾರೆ ಆ ಕಡೆ ಓಡಿಸ್ತೀಗೆ ಅವನಾಗ ನಂಗೆ ಜನರೆಲ್ಲ ಆಡಿ ಬರಲ್ಲ ಸೇರುಡು ಆ ಕೆಲಸ ಮಾಡ್ತೀಗೆ ಗೊತ್ತು ನಂಗೆ ಪಂಚಾಯತಿ ಕಾಯ್ದಿನ ಕೊಡೋರ್ಗಟ್ಟಿ ಮತ್ತು ಅವನ ಓಟು ಹಾಕೊಳ್ಳೆ ಓಟು ಕಾಳಲ್ಲೇ ಬಂದ ನನ್ನ ಪಂಚಾಯತಿ ಕಾಯ್ದಿನ ಆಡಿಗೆ ಕೊಡಾಕು ನಾನು ನಂಗೆ ಮಾಡಿ ಕೊಡ್ತೀನಿ. ಆಗ ನಂಗೆ ಪಂಚಾಯತಿ ಕಾನೂನು ಕೊಡು ನಾ ಓಟು ಹಾಕಿತೀನಿ. ಇನ್ನು ಕೊಡದ ಹೋದೆ ನಾವು ಓಟು ಹಾಕೋದಿಲ್ಲ.